ನಮ್ಮ ತಂದೆ ತಾಯಿ ನನಗೆ ಯಾಕೆ ಇಷ್ಟು ಕಾಡ್ತಾ ಇದೆ ಅಂದರೆ, ನಮ್ಮದು ಒಂದೇ ಮನೆ ಇತ್ತು, ದೊಡ್ಡ ಮನೆ ಇತ್ತು ನಮ್ಮ ತಂದೆ ಇದ್ದಾಗ. ಅದನ್ನು ಈಗ 2 ಮನೆ ಮಾಡಿದ್ದೀವಿ. ನಮ್ಮ ತಾಯಿ ಮಾಡಿಕೊಟ್ಟಿದ್ದು. ಈಗಲೇ 2 ಮನೆ ಮಾಡ್ಬಿಡ್ತೀನಪ್ಪ ನಾ ಇದ್ದಂಗೆ, ನಾನು ಹೋದ್ಮೇಲೆ ನೀವು ಮಾಡ್ಕೊಂಡ್ರೆ ಬೇರೆ ಬೇರೆ ಆಗ್ಬಿಟ್ರು ಅಂತ ಹೇಳ್ತಾ ಅಂದ್ಬಿಟ್ಟು ಅವ್ರು ನಮ್ಮ ಮನೆಗೆ ಕೊಟ್ಬಿಟ್ಟು ನಮ್ಮನ್ನು ಬಿಟ್ಬಿಟ್ಟು ಹೋದರು. ಅಲ್ಲೇ ಒಂದಿನ ನಾನು ಕರೆದು ಹೇಳ್ತಾರೆ, ಅಪ್ಪ ನೀನು ಎಡಗಡೆ ನಿನ್ನ ಹೆಗಲಿಗೆ ನನ್ನ ಮಗುನ ಹಾಕಿದ್ದೀನಪ್ಪ, ನಿನ್ನ ತಮ್ಮನ ಅವ್ನು ನೋಡ್ಕೊ, ಅವ್ನು ಚೆನ್ನಾಗಿ ನೋಡ್ಕೊಳಪ್ಪ ಅಂತ. ಅಲ್ಲಿಂದ ನಮ್ಮದು ಅಪ್ಪು ಪಿಕ್ಚರ್ ಶುರುವಾಯಿತು ನಮ್ಮದು. ನೋಡಿ ನನಗೆ ಕೊನೆಗೆ ಏನು ಅನಿಸ್ಬಿಡ್ತು ಅಂದರೆ, ಒಂದು ದಿವಸ ನನ್ನ ಕೈಯಲ್ಲಿ ಆಗಲಿಲ್ಲಮ್ಮ, ನೀವೇ ನೋಡ್ಕೊಳ್ಳಿ ಅವ್ರ ಜೊತೆ ಮಲಗಿಸ್ಬಿಟ್ಟು ಬಂದ್ಬಿಟ್ಟೆ ನೋಡಿ ನಾನು. ಇದು ನನ್ನನ್ನು ತುಂಬ ಕಾಡ್ತಾ ಇದೆ. ಇದನ್ನು ಹೇಗೆ ತೀರಿಸ್ಕೋಬೇಕು ಅಂದರೆ, ಈ ಥರ ಕೆಲಸಗಳು ಮಾಡ್ಕೊಂಡು, ಈ ಥರ ಏನೋ ಮರಗಳು ಹಾಕಿ ಗಿಡ ಹಾಕಿ ಎಲ್ಲೋ ಅಭಿಮಾನಿಗಳಿಗೆ ಹೆಸರು ತಂದುಕೊಡ್ಬೇಕು ಅಂತ ಒಂದು ಆಸೆ ಬಂದ್ಬಿಡ್ತು ನನಗೆ. ಪ್ರಪಂಚದ ಯಾರೇ ಅಭಿಮಾನಿಗಳು ಇಷ್ಟೊಂದು ಗಿಡಗಳು ಈ ಕಾಲದಲ್ಲಿ ಹಾಕ್ತಾ ಇದ್ದಾರೆ ಅಂತ ಬಂದು ನನಗೆ ತೋರಿಸಿದ್ದ ಅವನು. ಕಾಡಿಂದ ಎಲ್ಲ ಬಂದು ಒಂದು ಗಂಧದ ಗುಡಿ ಒಂದು ಟೀಸರ್ ತೋರಿಸ್ತು, ಹೇಗಿದೆ ರಾಘಣ್ಣ ಅಂತ. ಚೆನ್ನಾಗಿದೆ. ಒಂದು ಮೆಸೇಜ್ ಕೊಡಬೇಕಂದ್ರೆ ಏನು ಕೊಡ್ಬೋದು ರಾಘಣ್ಣ ಅಂತ ಕೇಳಿದ್ರು. ನಮ್ಮ ತಂದೆ ಗಂಧದ ಗುಡಿ ಮಾಡ್ಬೇಕಾದ್ರೆ ಒಂದು ಮಾತು ಹೇಳಿದರು, ಎಲ್ಲ ಜೀವಿಗಳು ಬಂದು, ಕ್ರಿಮಿಗಳು ಜೀವಿಗಳು ಬಂದು ಕೇಳುತ್ತಂತೆ ಮನುಷ್ಯನ, ಅಲ್ಲಪ್ಪ ಈ ಭೂಮಿ ನಿಮಗೋಸ್ಕರ ಕಂಡುಹಿಡಿದಿರೋದಲ್ಲ, ನಮ್ಮ ಎಲ್ಲರಿಗೂ ಸೇರಿ ಕಂಡುಹಿಡಿದೆ, ನಿನಗೇನು ಹಕ್ಕಿದೆ ಇದನ್ನು ನಾಶ ಮಾಡೋಕ್ಕಂತ ಆ ಜೀವಿಗಳು ಬಂದು ಕೇಳಿದ್ರೆ ನೀವೇನು ಮಾತಾಡ್ತೀರಾ ಅಂತ ಹೇಳ್ತದಂತೆ ಅವೆಲ್ಲ. ಅದಕ್ಕಾಗಿ ಹೊರಟಿದೆ ಅಂತ ಅನಿಸುತ್ತಪ್ಪ ಈ ಸಿನಿಮಾ ನೋಡಿ ರಾಘಣ್ಣ. ಈ ಥರ ಬೇಕಾಗಿತ್ತು ನನಗೆ ಅಂತ. ಈ ಒಂದು ಸಿನಿಮಾ ಈ ಥರ ಒಂದು ಹೇಳಬೇಕು ಅಂತ ಬಂದಿದೆ. ಇನ್ನೇನು ಇದರಿಂದ ಒಂದು ಫೀಚರ್ ಫಿಲಿಮೋ ಇಲ್ಲ ರಿಲೀಸ್ ಮಾಡಿ ಸಂಪಾದನೆ ಮಾಡಬೇಕನ್ನೋದು ಇರಲಿಲ್ಲ ಅವನಿಗೆ. ಈ ಥರ ಒಂದು ಸಿನಿಮಾ ಮಾಡಿ ಹೋಗಿದ್ದಾನೆ. ಏನೋ ಹೇಳಬೇಕು ಅಂತ ಬಂದಿದ್ನೋ ಏನೋ ಅಂತ ಅನಿಸುತ್ತಂಗೆ. ನೀನು ಹೇಳಾಯಿತು, ನೀ ಬಂದ್ಬಿಡು ಅಂತ ಅದು ಅವ್ರದ್ದು ಮುಗಿಸ್ಕೊಂಡು ಕರ್ಕೊಂಡು ಹೋಗಿದೆ. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.